ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಮಂಗಳವಾರ 10/2/2026 ಮಾರ್ಕೆಟಲ್ಲಿ ಏನೇನು ನಡೀತಾ ಇದೆ. ಫಸ್ಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಕೋಬೇಕಾದ್ರೆ US ಮಾರ್ಕೆಟ್ಸ್ಗಳು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಡೌ ಜೋನ್ಸ್ ಆಗಲಿ, S&P 500 ಆಗಲಿ, ನ್ಯಾಸ್ಡಾಕ್ ಆಗಲಿ ಎಲ್ಲವೂ ಪಾಸಿಟಿವ್ ಕ್ಲೋಸ್ ಆಗಿದ್ದು, ಈವನ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಕ್ಲೋಸ್ ಆಗಿವೆ. ಅದ್ರ ಜೊತೆಗೆ ಗಿಫ್ಟ್ ನಿಫ್ಟಿ ಆ್ಯಂಡ್ ಏಷ್ಯನ್ ಮಾರ್ಕೆಟ್ಸ್ ನೋಡಿದ್ರೆ ದೇ ಆರ್ ಆಲ್ಸೋ ಮೋರ್ ಪಾಸಿಟಿವ್. ಆ್ಯಂಡ್ ನಮ್ಮ ಸ್ಪೆಸಿಫಿಕ್ ಗಿಫ್ಟ್ ನಿಫ್ಟಿ ಅಥವಾ ನಿಫ್ಟಿ ವಿಲ್ ಬಿ ಓಪನಿಂಗ್ ಅಬೌಟ್ 100 ಪಾಯಿಂಟ್ಸ್ ಪ್ಲಸ್. ಮತ್ತೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗ್ತಿದ್ದೀವಿ. ರಿಯಲ್ ಪುಷ್ ಯಾರು ಕೊಡ್ತಿದ್ದಾರೆ ಲಾಜಿಕಲ್ ನೋಡ್ಕೊಳ್ಳಿಕ್ಕೆ ಹೋದರೆ FII ಪೀಪಲ್. ಸೊ ದೇ ಆರ್ ಪುಟ್ಟಿಂಗ್ ಮನಿ ಸೊ ಇನ್ ದ ಮಾರ್ಕೆಟ್. ಸೊ 2,254 ಕೋಟಿ ಬೈ ಮಾಡಿದ್ದಾರೆ. ವೇರ್ ಜಸ್ಟ್ ಸಪೋರ್ಟಿವ್ ಕೈಂಡ್ ಲೈಟ್ ಆಗಿ DIದವರು 4.15 ಕೋಟಿ ಬೈ ಮಾಡಿದ್ದಾರೆ. ಸೊ ಪಾಯಿಂಟ್ ಆಫ್ ಅ ಕಾಂಟ್ರಾರಿ ಏನಿದೆಪ್ಪ, ADR. ಸೊ ADRಗಳು ನೋಡ್ಕೊಳ್ತೀರಿ US ಮಾರ್ಕೆಟ್ಸಲ್ಲಿ ವಿಪ್ರೋ, ಇನ್ಫೋಸಿಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಆ್ಯಂಡ್ ಇವನ್ ಓವರಾಲ್ ಆಂಗಲ್ ಇಂದ ನೋಡಿದ್ರೆ ದೇ ಆರ್ ನೆಗೆಟಿವ್ ಅಂಡ್ ಇನ್ ದ ಕಾಂಟ್ರರಿ ಆಫ್ ದ ಗಿಫ್ಟ್ ನಿಫ್ಟಿ ವಾಟ್ ಇಸ್ ಶೋಯಿಂಗ್ ನಾವು. ಸೊ ಇನ್ ದ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಆರ್ಬಿಟ್ರೇಜ್ ಲೆಕ್ಕ ಹಾಕೊಂಡ್ರೆ HDFC ಬ್ಯಾಂಕ್ ಅಥವಾ ICICI ಬ್ಯಾಂಕ್ ಲೆಕ್ಕ ಹಾಕೊಂಡ್ರೆ ದೇ ಆರ್ ಲುಕಿಂಗ್ ಲೈಕ್ ಫ್ಲಾಟ್ ನೆಗೆಟಿವ್ ಓಪನ್ ಟುಡೇ, whereas ITs are looking more pressurized and obviously textile ಸ್ಟಾಕ್ಗಳು ಕೂಡ ಪಾಸಿಟಿವ್ ಅಲ್ಲಿದೆ ಬಿಕಾಸ್ ಆಫ್ US ಅಂಡ್ ಇಂಡಿಯಾ ಟ್ರೇಡ್ ಡೀಲ್ ಅಂಡ್ US ಅಂಡ್ ಬಾಂಗ್ಲಾದೇಶ್ ಟ್ರೇಡ್ ಡೀಲ್. ಓಕೆ, ನಮಗಿಂತ 1% ಜಾಸ್ತಿ ಅವ್ರ ಜೊತೆ ಪರ್ಸೆಂಟೇಜ್ ಇಟ್ಕೊಂಡಿದ್ದಾರೆ. ನಮ್ಗೆ 18% ಇದೆ, 19% ಟ್ಯಾರಿಫಲ್ಲಿ ಇಟ್ಕೊಂಡಿದ್ದಾರೆ. ಎನಿವೆ, ಸೊ ಆಲ್ ಅಟ್ ಆಲ್ ಮಾರ್ಕೆಟಲ್ಲಿ ADR ನೆಗೆಟಿವ್ ಇದ್ರು, ವಿ ಆರ್ ಕಾಂಟ್ರಾ ಓಪನಿಂಗ್ ಅಬೌಟ್ ಪಾಸಿಟಿವ್ ಬೈ 100 ಪಾಯಿಂಟ್ಸ್ ಪ್ಲಸ್. ಓಕೆ, ಸೊ FID ಆಕ್ಟಿವಿಟಿ ನೋಡಿದಿರಿ ಅಂಡ್ ಎವ್ರಿಥಿಂಗ್ ಇಸ್ ಡನ್. ನಾವು ಲೆಟ್ಸ್ ಗೋ ಟು ದ ಎಕನಾಮಿಕ್ ಕ್ಯಾಲೆಂಡರ್ ಇಯರ್. ಇವತ್ತೇನಾದರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆ ಅಂತ ನೋಡ್ಕೊಳ್ಳಿಕ್ಕೆ ಹೋದರೆ ರಿಟೇಲ್ ಸೇಲ್ಸ್ ಡೇಟಾ ಅಂಡ್ US ಮಾರ್ಕೆಟ್ ಇದೆ ಅಂಡ್ ಕೋರ್ ರಿಟೇಲ್ ಸೇಲ್ಸ್ ಡೇಟಾ ಇದೆ. ಅದ್ರ ಬಿಟ್ಟರೆ ಯಾವುದೇ ರೀತಿ ಇಂಪಾರ್ಟೆಂಟ್ ಡೇಟಾ ಇಲ್ಲ. ಈ ವಾರದ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾಳೆ ನಿಮ್ಗೆ ಏನಾದರೂ ಡೇಟಾ ಬರ್ತಾ ಇದೆಯಾ? ಸೊ ನೋ, ನಾಟ್ ಲೈಕ್ ದ್ಯಾಟ್. ಸೊ ಓನ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಲೈಕ್ US ಮಾರ್ಕೆಟ್ ಅದು ಬರ್ತಾ ಇರುತ್ತೆ ಅಂಡ್ ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಕೂಡ ಬರ್ತಾ ಇದೆ. ದಟ್ ಕ್ಯಾನ್ ಪ್ಲೇ ಅ ಮೇಜರ್ ರೋಲ್ ಫಾರ್ ಅ ನೆಕ್ಸ್ಟ್ ಡೇ. ಸೊ ಆ ರೀತಿ ಬಿಟ್ಟರೆ ಎಲ್ಲವೂ ಮಾರ್ಕೆಟ್ನಲ್ಲಿ ಏನೂ ಅಂತ ದೊಡ್ಡ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಸೊ ದ ಮಟ್ಟಿಗೆ ಗ್ಲೋಬಲ್ ಕ್ಯೂಸ್ ಆರ್ ಲುಕಿಂಗ್ ಲೈಕ್ ಅ ಪಾಸಿಟಿವ್. Okay, US markets are also positive. Gift Nifty is looking at positive gap up open. So Gift Nifty is showing about 95 points plus. Okay, ಸೊ ಅದ್ರ ಜೊತೆಗೆ ನಾವು ಗ್ಯಾಪ್ ಅಪ್ ಓಪನ್ ಆಗೋ ಪಾಯಿಂಟ್ ಆಫ್ ವ್ಯೂ ಅಂತೂ ಫಿಕ್ಸ್ ಆಗಿದೆ. ಮೇಜರ್ ಲೆವೆಲ್ಗಳನ್ನ ನೆನ್ಪಿಟ್ಕೊಳ್ಳಿ. 25,800 ಇಸ್ ಗೋಯಿಂಗ್ ಟು ಬಿ ಮೇಜರ್ ಪ್ಲೇ ಆಗುತ್ತೆ ಸಪೋರ್ಟ್ ಆಗಿ. ರೆಸಿಸ್ಟೆನ್ಸ್ ಆಂಗಲ್ ಇಂದ 26,300ವರೆಗೂ ಮಾರ್ಕೆಟ್ ಹೋಗೋ ಚಾನ್ಸ್ ಇದೆ. 26,000 ಇವತ್ತು ದಾಟಿದ್ರೆ. ಸೊ ಗಿಫ್ಟ್ ನಿಫ್ಟಿ ಪ್ರಕಾರ ನಾವೇನು ಮಾಡೋಣ, ನಿಫ್ಟಿನ ತೊಗೊಂಬರ್ತೀನಿ. ಈಗ ಲಾಜಿಕಲ್ ಈ ಬಾಕ್ಸ್ ನೀನೆ ಹಾಕಿದ್ದು ನಿಮ್ಗೆ ನೆನಪಿದೆ ಅನ್ಕೋತೀನಿ. ಸೊ ಮಾರ್ಕೆಟ್ ಕೆಪ್ಟ್ ಅ ಸೈಡ್ ವೇ ಆಲ್ ದ ಡೇ. ಆಮೇಲೆ ಈಗ ಸರ್ಪ್ರೈಸಿಂಗ್ಲಿ 100 ಪಾಯಿಂಟ್ಸ್ ಅಂದರೆ ಇಲ್ಲೆಲ್ಲ ಓಪನ್ ಆಗುತ್ತೆ ಅನ್ಕೊಳ್ಳಿ. ಸೊ ಈ 70-80 ಪಾಯಿಂಟ್ ಅಂದರೂ ಕೂಡ ನಾವು ನಿನ್ನೆಯ ಟಾಪ್ನ ದಾಟಿದ್ರೆ 25,950 ಹತ್ರ ಓಪನ್ ಆದರೆ 26,000 ದೂರ ಇಲ್ಲ. ಬಟ್ ಮಾರ್ಕೆಟ್ ಕ್ಯಾನ್ ಬಿ ಸೈಕಲಾಜಿಕಲ್ ಅಟ್ರಾಕ್ಷನ್ ರೀತಿ ಹೋಗುತ್ತೆ. ಎಕ್ಸ್ಪೈರಿ ಕೂಡ 26,000 ಹತ್ರನೇ ಆಗುವ ಸಾಧ್ಯತೆ ಇದೆ. ಸೊ ಡೂ ಚೆಕ್ ಹಿಯರ್ ಅಬೌವ್ ದಿಸ್ ಒನ್. ಹೈಯರ್ ಲೋ ಆದರೆ 26,000 ಅದನ್ನು ದಾಟಿ ಹೋಗ್ತಾ ಇದ್ರೆ, ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ರೆ ಆ ಪಾಸಿಟಿವ್ ಮೊಮೆಂಟಮ್ ಕ್ಯಾನ್ ಬಿ ಹೈಲಿ ಎಕ್ಸೆಪ್ಟೆಡ್ ಹಿಯರ್. ಸೊ ಎನಿವೇ ಗೋಲ್ಡ್ ಈಸ್ ಲೈಕ್ ನರ್ವಸ್ ಅಥವಾ ಸೈಡ್ ವೇ ಇದೆ. ಸೊ ದೊಡ್ಡ ಮೊಮೆಂಟಮ್ಗಳು ಯಾವುದೇ ಇಲ್ಲ, ಜಸ್ಟ್ ಇಂಟ್ರಾಡೇ ಪ್ಲೇ ಥರ ಇದೆ. ಓಕೆ, ಇಂಪಾರ್ಟೆಂಟ್ ಏನಪ್ಪ ಅಂದರೆ 5,040 ಲೆವೆಲ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಡಬ್ಲ್ಯೂ ಪ್ಯಾಟರ್ನ್ನ ನೆಕ್ ಲೈನ್ ಬ್ರೇಕ್ಔಟ್ ಆಗಿದ್ದು ಕಂಟಿನ್ಯೂಷನ್ ಹೈಲಿ ಎಕ್ಸ್ಪೆಕ್ಟೆಡ್ ಹಿಯರ್. 5,200 to 300 ಒನ್ಸ್ ಅಗೇನ್ ಹಿಯರ್. ಸೊ ಕೇರ್ಫುಲ್ ಆಗಿ ಚೆಕ್ಔಟ್ ಮಾಡ್ಕೋತೀರಿ. ಸೊ ಇನ್ನು ಆಯಿಲ್ ಮಾರ್ಕೆಟ್ನಲ್ಲಿ ನೋಡ್ಕೋದೇನಪ್ಪ ಅಂದರೆ ನೀನೇ ಡಿಸ್ಕಷನ್ ಮಾಡಿದ್ವಿ ಏನಾಗುತ್ತೆ ಅಂತ ಸ್ವಲ್ಪ ಉಲ್ಟಾ ಕಥೆ ಆಗಿದೆ. ಲುಕ್ ಹಿಯರ್, ಬ್ರೇಕ್ಔಟ್ ಆಫ್ ದ ಟ್ರೆಂಡ್ ಲೈನ್ ಹಿಯರ್. ಸೊ ಡೂ ಚೆಕ್ ಹಿಯರ್ ಆಫ್ಟರ್ ದ ಗ್ಯಾಪ್ ಡೌನ್ ಆ್ಯಂಡ್ ಸಪೋರ್ಟ್ ತಗೊಳ್ತಾ ಇದೆ ಈ ಜಾಗದಲ್ಲಿ. ಯಾವುದಪ್ಪ ಅಂದರೆ $64. ಸೊ ವಾಪಸ್ ಮಾರ್ಕೆಟ್ ಈ ಬ್ರೇಕ್ಔಟ್ ಆದಮೇಲೆ ಲೆಟ್ಸ್ ಸಿ ದಿಸ್ ಮೊಮೆಂಟಮ್ ಕ್ಯಾನ್ ಬಿ ಅಗೇನ್ ಟು ದ $66 ಆಗುವ ಸಾಧ್ಯತೆ ಇದೆ. ಸೊ ಚೆಕ್ ಹಿಯರ್ ಮಾರ್ಕೆಟ್ ಇನ್ ಕೇಸ್ ಪಾಸಿಬಲಿ ಮೇಲ್ಗಡೆ ಹೋಗುತ್ತೆ ಅಂದ್ರೆ. ಓಕೆ, ಅದರಿಂದ ದಿಸ್ ಒನ್ ಸಿಲ್ವರ್ ಇಸ್ ಲುಕ್ ಲೈಕ್ ಇದು ಕೂಡ ಸೈಡ್ ಬೇಸ್ಡ್ ಪಾಸಿಟಿವ್ ಥರ ಇದೆ. ಅಷ್ಟೊಂದು ದೊಡ್ಡ ಮೊಮೆಂಟಮ್ಗಳೇನು ಕೊಡ್ತಾ ಇಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ಒನ್ ನ್ಯಾಚುರಲ್ ಗ್ಯಾಸ್ ಇಸ್ ಪುಟ್ಟಿಂಗ್ ಅಬೌಟ್ 10% ನೆಗೆಟಿವ್ ಆ್ಯಂಡ್ ಇಟ್ಸ್ ಫ್ಲಾಟ್ ನೆಗೆಟಿವ್ ಇದೆ. ಆ್ಯಂಡ್ ಡೋಂಟ್ ಪುಟ್ ಹಿಯರ್. ಯೂಶಲಿ ಜಾಸ್ತಿ ಜನರಿಗೆ ನ್ಯಾಚುರಲ್ ಗ್ಯಾಸ್ನ ವರ್ಕೌಟ್ ಮಾಡಲೇಬೇಡಿ ಅಂತೀನಿ. ರೀಸನ್ ಬಿಕಾಸ್ ಇಟ್ಸ್ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ಬಿಕಾಸ್ ಆಫ್ ವೆದರ್ ಚೇಂಜ್ ಸಡನ್ಲಿ ಗ್ಯಾಪ್ ಅಪ್ ಗಾರ್ಡನ್ ಥರ ಓಪನ್ ಆಗಿಬಿಡುತ್ತೆ. ರೈಟ್ ನಾವು 287 ಇದೆ. ಸೊ ಫೇಲ್ಯೂರ್ ಕ್ಯಾನ್ ಕಂಟಿನ್ಯೂ ಟು ದ ಡೌನ್ ಸೈಡ್ ಹಿಯರ್. ಓಕೆ, ಓವರಾಲ್ ಆ್ಯಂಗಲಿಂದ ಎಲ್ಲ ಸ್ಟಾಕ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಯೂಟ್ಯೂಬ್ ಕಮೆಂಟಲ್ಲಿ ಇರೋದು ಲೈಕ್ ಎಕ್ಸಾಂಪಲ್ BSE ಸ್ಟಾಕ್ ಈಸ್ ಗಿವನ್ ಯು ಬ್ರೇಕ್ಔಟ್ ಅಬೌಟ್
50,000 ಹತ್ರ ಇದೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಸದ್ಯ ಮಟ್ಟಿಗೆ ಪಾಸಿಟಿವ್ ಇರೋದ್ರಿಂದ ಸೊ ದಿಸ್ ಬುಲ್ಲಿಶ್ ಪೊಸಿಷನ್ಸ್ ಕ್ಯಾನ್ ಬಿ ಕಂಟಿನ್ಯೂಡ್ ಇದೆ. ಇನ್ನೊಂದೇನಪ್ಪ ಅಂದರೆ ಅರ್ನಿಂಗ್ ಈಸ್ ಅಬೌಟ್ ಟು ಎಕ್ಸ್ಪೆಕ್ಟ್ ಅಂಡ್ ಇವತ್ತು ಸೊ ಇಟ್ ಕ್ಯಾನ್ ಗಿವ್ ಯು ಲೈಕ್ ವೊಲಟೈಲ್ ಸೆಷನ್, ಕಾಂಟ್ ಬಿ ಪ್ರೆಡಿಕ್ಟಬಲ್ ಡ್ಯೂರಿಂಗ್ ದ ಅರ್ನಿಂಗ್ಸ್ ಟೈಮ್. ಬಟ್ ದೋ ಟೆಕ್ನಿಕಲ್ ಆಂಗಲ್ ಇಂದ ನೋಡಿದ್ರೆ ಪಾಸಿಟಿವ್ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಹಿಯರ್ ಇದೆ. ಸೊ ಬಜಾಜ್ ಫೈನಾನ್ಸ್ ಬಗ್ಗೆ ಒಂದು ಕ್ವೆಶನ್ ಇದೆ, ಲುಕ್ ಹಿಯರ್ ವಾಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಒನ್. ಸೊ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದ್ರೆ ವಿ ಹ್ಯಾವ್ ದಿಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನೀಟ್ಲಿ. ಆಮೇಲೆ ಮಾರ್ಕೆಟ್ ಈಗ ರಸ್ಟ್ ತಗೊಳ್ತಾ ಇರುವ ಜಾಗ ಕೂಡ ಒಂದು ಸಪೋರ್ಟ್ ಇದೆ, ನೋಡ್ಕೋಬಹುದು. ಸೊ ಹೈ ಎಕ್ಸ್ಪೆಕ್ಟ್ ಇದೆ, ಹೈ ಬ್ರೇಕ್ ಆಫ್ ದ ಟುಡೇ ಮೇ ಟೇಕ್ ಮಾರ್ಕೆಟ್ ಟು ದ 1000 ಇಯರ್, ಇಲ್ಲ ಟೈಮ್ ಪಾಸ್. ಸೊ ಬ್ರೇಕ್ಔಟ್ ಇದೆ, ಹೈ ಬ್ರೇಕ್ ಆದರೆ ಕಂಟಿನ್ಯೂಷನ್ ಹೈಲಿ ಎಕ್ಸ್ಪೆಕ್ಟೆಡ್, ಅದರ್ವೈಸ್ ಅವಾಯ್ಡ್ ದ ಸಿಸ್ಟಮ್. Okay, let's go to the Godrej. Okay, Godrej question kelidri, Godrej properties. What's happening here? Okay, so bullish reversal happened here with a good volume ide, and but important technical resistance hatra now ಒಂದು rejection ಮಾಡೋಣ, that is about 1900 ಹತ್ರ ಬರುತ್ತೆ. ಸೊ ಪಾಸಿಬಲ್ ಇದೆ, ಹೆವಿ ವಾಲ್ಯೂಮ್ ಬಂದಿರೋದ್ರಿಂದ ಆಫ್ಟರ್ ದ ಅರ್ನಿಂಗ್ ಸೊ ಇಟ್ಸ್ ಗೋಯಿಂಗ್ ಪಾಸಿಟಿವ್ ಅಂದರೆ ಹೈ ಬ್ರೇಕ್, ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ರೀಚ್ 1900 ಹಿಯರ್. ಓಕೆ, ನೀನೇ ಡಿಕ್ಸಾನ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಡೂ ಯು ಆರ್ ಆಸ್ಕಿಂಗ್ ಎ ಕ್ವೆಶನ್ ಇಯರ್. ಸೊ ಅಬ್ವಿಯಸ್ಲಿ 12,000 ಇಸ್ ಹೈಲಿ ಪಾಸಿಬಲ್, ರಿಜೆಕ್ಷನ್ ಇದೆ. ಸೊ ಮಾರ್ಕೆಟ್ ಕ್ಯಾನ್ ಅಟ್ರಾಕ್ಟ್ ದಟ್ ಲೆವೆಲ್, ಮಾರ್ಕೆಟ್ ಇನ್ ಕೇಸ್ ಹೈ ಬ್ರೇಕ್ ಆದ್ರೆ. ಸೊ ನೀನೇ ಈ ಲೆವೆಲ್ನ ಡಿಸ್ಕಷನ್ ಮಾಡಿದ್ದೀನಿ ಆ್ಯಂಡ್ ಈ ಜಾಗದ ಹತ್ರ ಬಂದು ನಿಂತ್ಕೊಂಡಿದೆ. ಸೊ ಲೆಟ್ಸ್ ಸಿ, ಬುಲಿಶ್ ಮೊಮೆಂಟಮ್ ಇದೆ. ಸೊ ಡೂ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಆಫ್ಟರ್ ದಿಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್. ಇಂಪಾರ್ಟೆಂಟ್ ನೋಡ್ಕೋತೀರಿ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಕೂಡ. ಸೊ ಹೈ ಬ್ರೇಕ್ ಕ್ಯಾನ್ ಕಂಟಿನ್ಯೂ ದಿಸ್ ಸಿಸ್ಟಮ್. ಓಕೆ, ಇದ್ರ ಜೊತೆಗೆ ಲಾಸ್ಟ್ ಕ್ವೆಶನ್ 2 ಇದೆ, ಮಾರುತಿ ಆಂಬರ್. ಓಕೆ, ಸೊ ಲೆಟ್ಸ್ ಟೇಕ್ ಅ ಮಾರುತಿ. ವಾಟ್ಸ್ ಹ್ಯಾಪನ್ ಇನ್ ದ ಮಾರುತಿ? ಓಕೆ, ಸೊ ಆಟೋ ಸ್ಟಾಕ್ಸ್ಗಳಲ್ಲಿ ಏನು ನಡೀತಾ ಇದೆ, ಸ್ಪೆಷಲಿ ಲುಕ್ ವಿ ಹ್ಯಾವ್ ಅ ರಿಜೆಕ್ಷನ್ ಎಟ್ ಅರೌಂಡ್ 15,000 ಆಡ್ ನಂಬರ್ 250 ಹತ್ರ ಆ್ಯಂಡ್ ಮಾರ್ಕೆಟ್ ನೋಡ್ಕೋತೀರಿ ಅದಾದ ಮೇಲೆ ಸೈಡ್ ವೇನಲ್ಲೇ ಕೂತ್ಕೊಂಡಿದೆ. ಸೊ ಇಂಟ್ರಾಡೇ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ರೆ ಅವರ್ಲಿ ಆಂಗಲ್ ಇಂದ ನೋಡ್ಕೊಳ್ತೀರಿ ಮಾರ್ಕೆಟ್ ಇಸ್ ಫೇಸಿಂಗ್ ಅ ಹ್ಯೂಜ್ ಪ್ರೆಷರ್ ಅರೌಂಡ್ ದಿಸ್ ಏರಿಯಾ. ಸೊ ಒಂದು ಕಾಮನ್ ಏರಿಯಾ ಒಂದು ಡ್ರಾ ಮಾಡೋಣ ಬಾಟಮ್ ಅಲ್ಲಿ, ದಟ್ ಇಸ್ 14,800. ಅಪ್ಸೈಡ್ ಅಲ್ಲಿ 15,000ದಿಂದ 15,200. ಅಂಡ್ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದ್ರೆ ಅಷ್ಟೊಂದು ಟ್ರೆಂಡಿ ಟ್ರೇಡ್ ಕೊಡೋದಿಲ್ಲ. ಪ್ಲಸ್ ಇದ್ರ ಮೇಲೆಗಡೆ ಹೋದ್ರೆ ಟ್ರೆಂಡಿ ಟ್ರೇಡ್ ಇದೆ, ಪ್ಲಸ್ 14,800 ಕೆಳಗಡೆ ಹತ್ರ ಟ್ರೆಂಡಿ ಟ್ರೇಡ್ ಇದೆ. ಓಕೆ, ಸೊ ಇದ್ರ ಜೊತೆಗೆ ಲಾಸ್ಟ್ ಕ್ವೆಶನ್ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ. ಲೆಟ್ಸ್ ಸಿ ಅಲ್ಟ್ರಾಟೆಕ್ ಸಿಮೆಂಟ್. ಓಕೆ, ಸೊ ದಿಸ್ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿರೋ ಮೊಮೆಂಟಮ್ ಆಗ್ತಾ ಇದೆ, ಡೇ ಆಂಗಲ್ ಲುಕ್. ಸೊ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಇಂಪಾರ್ಟೆಂಟ್. ಓಕೆ, ದಿಸ್ ಒನ್. ಸೊ ಬ್ರೇಕ್ಔಟ್ ಆಗಿದ್ದು ಅರ್ಲಿಯರ್ ಲೆವೆಲ್ 13,104 ಆ್ಯಂಡ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಅಬೌವ್ ದಿಸ್ ಒನ್ ಕ್ಯಾನ್ ಬಿ ಕಂಟಿನ್ಯೂಡ್ ಅಂತೇಳಿ. ಎಕ್ಸಾಕ್ಟ್ಲಿ ತಗೊಳ್ಬೇಕಪ್ಪ ಅಂದ್ರೆ 13,100 ಅದನ್ನು ದಾಟಿದ್ರೆ ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಹೈಲಿ ಆಂಟಿಸಿಪೇಟೆಡ್ ಇದೆ. ಓಕೆ, ಸೊ ಡೂ ಚೆಕ್ ಫಾರ್ ದಿಸ್ ಒನ್ ಇಸ್ ಅ ಬುಲಿಶ್ ಟ್ರೇಡ್ ಫಾರ್ ಟುಡೇ ಇನ್ ಕೇಸ್ ಹೈ ಬ್ರೇಕ್ ಆದರೆ. ಇಲ್ಲ ಅಂದರೆ ಟೈಮ್ ಪಾಸ್ ಸಡ್ವೇ ಆಗುತ್ತೆ, ಬಿಕಾಸ್ ವಿ ಹ್ಯಾವ್ ಅ ರಿಜೆಕ್ಷನ್ ಅರ್ಲಿಯರ್ ಇಯರ್. ಸೊ ಬುಲಿಶ್ ಅಥವಾ ಕಂಟಿನ್ಯೂಷನ್ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಓನ್ಲಿ 13,100 ಅಬೌವ್. ಸೊ ಓವರ್ ಆಲ್ ಆಂಗಲ್ ಇಂದ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಎಸ್ ವಿ ಆರ್ ಅಬೌಟ್ ಟು ಗಿವ್ ಅ ಮಾರ್ಕೆಟ್ ಅಬೌಟ್ 95 ಪಾಯಿಂಟ್ಸ್ ಟು 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಫಾರ್ ಅ ಡೇ. ಓಕೆ, ಏನೋ ಚೇಂಜಸ್ ಇರುತ್ತೆ, ಅದನ್ನ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಅಪ್ಡೇಟ್ಸ್ ಕೊಡಲಿಕ್ಕೆ. ಸ್ಯಾಡ್ವೇನಾ ಅಥವಾ ಟ್ರೆಂಡಿನಾ ಅಥವಾ ಯಾವುದಾದ್ರೂ ಪೊಸಿಷನ್ ತೊಗೊಳೋದ್ ಬಗ್ಗೆ ಕೂಡ ಲೈವಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು